ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಈಗ ಟೈಮ್ ಸುಮಾರು 5:30 ಆಗಿದೆ. ಸೊ ನಾನು ಶಿಲ್ಪ ಎಲ್ಲ ರೆಡಿ ಆದ್ರಿ. ಸೊ ದೇವಸ್ಥಾನದಲ್ಲಿ ಪೂಜೆ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸೊ ಪೂಜೆ ಆದ ನಂತರ ಏನು ಪೂಜೆ ಆಯಿತು, ಲೈಕ್ ಏನು ದೇವಸ್ಥಾನ ಅಂತೆಲ್ಲ ಹೇಳ್ತೀನಿ. ಆ್ಯಕ್ಚುಲಿ ನಾವು ಬಂದ್ಬಿಟ್ಟು ಕೇರಳದಲ್ಲಿರೋ ಮಡಾಯಿ ಮಡಾಯಿ ಕಾವು ಅಲ್ಲ ಮಡಾಯಿ ಕಾವು ದೇವಸ್ಥಾನಕ್ಕೆ, ಭದ್ರಕಾಳಿ ದೇವಸ್ಥಾನಕ್ಕೆ. ಸೊ ಮಿಕ್ಕಿದ ಅಪ್ಡೇಟ್ ಕೊಡ್ತೀನಿ. ಸೊ ಗೈಸ್, ನಾವೀಗ ಟೆಂಪಲ್ ಹತ್ರ ರೀಚ್ ಆಗಿದ್ದೀರಿ. ಸೊ ಗೈಸ್, ನಾವೀಗ ಮಡಾಯಿ ಕಾವು ಟೆಂಪಲಲ್ಲಿದ್ದೀರಿ. ಸೊ ಮಡಾಯಿ ಕಾವು ಭಗವತಿ ಟೆಂಪಲ್ ಅಲ್ಲ ಶಿಲ್ಪ ಇದು. ಸೊ ಇದು ಮೇನ್ ಎಂಟ್ರೆನ್ಸು. ಈಗ ನಾವು ಹೋಗಿ ದರ್ಶನಕ್ಕೆ ಟಿಕೆಟ್ ಎಲ್ಲ ತೊಗೋಬೇಕು. ಆಮೇಲೆ ಯಾರಾದರೂ ಏನಾದರೂ ಪೂಜೆ ಮಾಡ್ಸಂಗಿದ್ರೆ ಪೂಜೆಗೂ ಟಿಕೆಟ್ ತೊಗೋಬೇಕಾಗತ್ತೆ. ಸೊ ಗೈಸ್, ಈಗ ನಾವು ಟಿಕೆಟ್ ತೊಗೊಳಕ್ಕೆ ಹೋಗ್ತಾ ಇದ್ದೀರಿ. ಸೊ ಇಲ್ಲಿ ದೇವಸ್ಥಾನದಲ್ಲಿ ಫೋಟೋ ತೆಗಿಯಂಗಿರಲಿಲ್ಲ, ಬಟ್ ಸ್ಟಿಲ್ ನಾನು ವಿಡಿಯೋ ಮಾಡಿಕೊಂಡೆ. ಅವ್ರು ತೆಗಿಬಾರ್ದು ಅಂತ ಹೇಳಿದ್ರು. ಅದಾದ ನಂತರ ಇಲ್ಲಿ ದೀಪಗಳನ್ನ ಇಟ್ಟಿರ್ತಾರೆ. ಅಲ್ಲಿರೋ ದೀಪ ಹಚ್ಕೊಂಡು ದೇವ್ರಿಗೆ ಹೋಗಿ ಆರತಿ ಮಾಡಿ ನಮ್ಮ ಮನಸ್ಸಲ್ಲಿ ಏನು ಕೋರಿಕೆ ಇರುತ್ತೆ ಅದನ್ನು ಕೇಳ್ಕೊಬೇಕು. ಸೊ ಎಲ್ಲ ಆಯಿತು, ಅಲ್ಲಿಂದ ಹೊರಟ್ರಿ. ಸೊ ನಾವು ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದ್ರಿ. ಪ್ರಸಾದ ಸಿಕ್ಕಿರಲಿಲ್ಲ, ಇನ್ನೂ ವೆಯ್ಟ್ ಮಾಡ್ತಾಯಿದ್ರಿ. ಸೊ ಪೂಜೆ ಎಲ್ಲ ಆಯಿತು, ಬಟ್ ಸ್ಟಿಲ್ ನಾವು ಪ್ರಸಾದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ರಿ. ಅದು 9 o'clock ಸ್ಟಾರ್ಟ್ ಆಗ್ತಾಯಿತ್ತು. ಸೊ ಅದೇ ಗ್ಯಾಪಲ್ಲಿ ಹೋಗಿ ಲಾಟ್ರಿ ಟಿಕೆಟ್ ತೊಗೊಬಂದ್ರಿ. ನೋಡೋಣ, ನಮ್ಮ ಲಕ್ ಚೆಕ್ ಮಾಡೋಣ ಅಂತ. ಸದ್ಯಕ್ಕೆ ಇಷ್ಟೇ ಅಪ್ಡೇಟ್. ಇದು ತಿರುವರ್ಕಾಡು ಭಗವತಿ ಟೆಂಪಲ್ ಅಂತ. ಸೊ ಇದು ಬಂದುಬಿಟ್ಟು ಮಡಾಯಿ ಕಾವು ಅನ್ನೋ ಜಾಗದಲ್ಲಿದೆ. ಸೊ ಈ ಮಡಾಯಿ ಕಾವು ಎಲ್ಲಿ ಬರುತ್ತೆ ಅಂದರೆ ಪಯ್ಯನೂರು ರೈಲ್ವೆ ಸ್ಟೇಷನ್ ಹತ್ರ ಬರುತ್ತೆ. ಈ ಪಯ್ಯನೂರು ಅನ್ನೋದು ಕಣ್ಣೂರು ಡಿಸ್ಟ್ರಿಕ್ಟ್ಗೆ ಸೇರಿರೋ ಅಂಥ ಜಾಗ. ಗೈಸ್, ಈ ದೇವಸ್ಥಾನದಲ್ಲಿ ಏನಪ್ಪ ವಿಶೇಷತೆ ಅಂದರೆ, ಸೊ ನಿಮ್ಮ ದೇಹದಲ್ಲಿ ಆಗಿರಲಿ, ನಿಮ್ಮ ಜೀವನದಲ್ಲಿ ಆಗಿರಲಿ, ಯಾವುದೇ ಆದಂಥ ನೆಗೆಟಿವ್ ಎನರ್ಜೀಸ್ ಇದ್ದರೂ ಅದನ್ನು ಇಲ್ಲಿ ಬಂದು ಶತ್ರು ಸಂಹಾರ ಪೂಜೆ ಅಂತ ಇರುತ್ತೆ. ಸೊ ಅದನ್ನು ಮಾಡಿಸೋದ್ರಿಂದ ಆ ನೆಗೆಟಿವ್ ಎನರ್ಜಿ ಹೋಗುತ್ತೆ ಅನ್ನೋ ಒಂದು ರೂಢಿಕೆ ಇದೆ. ಸೊ ನಿಜ ಹೇಳಬೇಕಂದ್ರೆ ನಮಗೆ ಟೆಂಪಲಿಗೆ ಬಂದು 1/2 hour ಆಯಿತು. ಸೊ ಏನೋ ಒಂಥರ ಪಾಸಿಟಿವ್ ವೈಬ್ಸ್, ಮುಂದೆ ಏನೋ ಒಂದು ಒಳ್ಳೇದಾಗ್ಬೋದೇನೋ ಅನ್ನೋ ಥರ ಕಾಣಿಸ್ತಾ ಇದೆ. ಸೊ ನೀವೆಲ್ಲ ನೋಡ್ತಾ ಇರ್ಬೋದು, ಇವರೆಲ್ಲ ನಮ್ಮ ಪೂಜೆ ಆದಮೇಲೆ ನಿಂತ್ಕೊಂಡಿರೋದು. ಸೊ 9:30ಗೆ ಇನ್ನೊಂದು ಪೂಜೆ ಸ್ಟಾರ್ಟ್ ಆಗುತ್ತೆ. ಇಷ್ಟು ಕ್ಯೂ ಇತ್ತು. ಸೊ ಗೈಸ್, ಈಗ ನಮಗೆ ಪ್ರಸಾದ ಸಿಕ್ಕಿತ್ತು. ಸೊ ಒಂದು ವೆಜ್, ಒಂದು ನಾನ್ ವೆಜ್, ದೇವ್ರದ್ದು ಭಂಡಾರ ಇತ್ತು, ಒಂದು ಸ್ವೀಟ್ ಪೊಂಗಲ್ ಮತ್ತೆ ಇನ್ನೊಂದು ಸಿಹಿ ಅವಲಕ್ಕಿ ಕೊಟ್ಟಿದ್ರು. ಇದು ಚಿಕನ್ ಪ್ರಸಾದ, ಚಿಕನ್ ಕೂಡ ಕೊಡ್ತಾರೆ. ಸೊ ಚಿಕನ್ ಮತ್ತೆ ಹೆಸರು ಕಾಳು ಕೊಟ್ಟಿದ್ರು. ಅದನ್ನೆಲ್ಲ ಮುಗಿಸಿ ಅಲ್ಲಿಂದ ಹೊರಟ್ರಿ. ಸೊ ಗೈಸ್, ನಮ್ಮದು ದರ್ಶನ ಎಲ್ಲ ಆಯಿತು. ಸೊ ನಾವು ಹೊರಡ್ತಾ ಇದ್ದೀರಿ. ಸೊ ಇಲ್ಲಿಂದ ಎಲ್ಲಿಗೆ ಹೋಗ್ತೀರಿ ಅಂತ ನನಗೆ ಗೊತ್ತಿಲ್ಲ, ಬಟ್ ಐ ಕೀಪ್ ಅಪ್ಡೇಟಿಂಗ್ ಯು. ಬೇಡ ಬಾ. ಸೊ ಈಗ ನಾವು ಛೋಟಾ ಬೀಚ್ ಪಾರ್ಕ್ ಅಂತ ಒಂದು ಬೀಚ್ ಇತ್ತು. ಏನು ಆಕ್ಟಿವಿಟೀಸ್ ಇದೆ ಗೊತ್ತಿಲ್ಲ, ಆ ಬೀಚಿಗೆ ಹೋಗೋಣ ಅಂತ ಹೊರಟ್ರಿ. ಸೊ ಇಲ್ಲಿ ತುಂಬಾ ಗೇಮ್ಸ್ ಕೂಡ ಇದೆ. ಆಕ್ಚುಲಿ ನಾವು ಬೀಚ್ ಹತ್ರ ಬಂದಿದ್ದೀರಿ. ಬೀಚಿಗೆ ಇಳಿಯೋಣ ಅಂತ ನೋಡಿದ್ರಿ, ಬಟ್ ಏನು ಗೊತ್ತಾ, ಇಲ್ಲಿ ರೆಸ್ಕ್ಯೂ ಇಲ್ಲ, ಒಂದು ಬೋಟ್ ಇಲ್ಲ, ಯಾರೂ ಇಲ್ಲ. ಸೊ ಅದೇನಾದ್ರೂ ವಾಟರ್ ನಮ್ಮನ್ನ ಎತ್ಕೊಂಡು ಹೋದ್ರೆ ಹಂಗೆ ಹೋಗ್ಬಿಡ್ತೀರಿ ನಾವು ಜೊತೆಲೆ. ಸೊ ಏನು ಸಿಕ್ಕಾಬಡೆ ಫೋರ್ಸಲ್ಲಿ ವಾಟರ್ ಬರ್ತಾ ಇದೆ ಗೊತ್ತಾ. ಸೊ ಬೀಚ್ಗಂತೂ ಇಳಿಯೋಕ್ಕಾಗಲ್ಲ. ಸೊ ಸುಮ್ಮನೆ ಹಂಗೆ ನೋಡ್ಕೊಂಡು ವಾಪಸ್ ಹೋಗೋದೆ ಈಗ. ಸೊ ನಮಗೆ ಆ ನೀರನ್ನ ನೋಡ್ತಾ ಇದ್ದಿದ ತಕ್ಷಣ ಅದ್ರ ಒಳಗಡೆ ಇಳಿಬೇಕು ಅನ್ನೋ ಧೈರ್ಯನೇ ಹೋಗ್ಬಿಡ್ತು. ಸೊ ಯಾರು ಬೀಚಲ್ಲೆಲ್ಲ ಇಳಿಯೋಕ್ಕಂತೂ ಹೋಗಲೇ ಇಲ್ಲ. ಸೊ ಬೀಚಿಂದ ಹೊರಟ್ರಿ. ಸೊ ಗೈಸ್, ನಾವು ಬೀಚಿಗೆ ಹೋಗಿ ಮತ್ತೆ ವಾಪಸ್ ಬಂದಾಯಿತು. ಸೊ ಬೀಚಲ್ಲಿ ಇಳಿಯೋಕ್ಕಾಗಿಲ್ಲ, ಬಿಕಾಸ್ ಬೀಚ್ ನೀರೆಲ್ಲ ಫುಲ್ ಕಮ್ಮಿ ಆಗಿತ್ತು. ಸೊ ಐಸ್ ಕ್ರೀಮ್ ತಿಂದ್ಬಿಟ್ಟು ಈಗ ನಾವು ಹೋಗ್ತಾ ಇದ್ದೀವಿ. ಸೊ ನಾವಿನ್ನು ಬ್ಯಾಂಗ್ಳೂರು ರೀಚ್ ಆಗೋಕ್ಕೆ ಮೋಸ್ಟ್ಲಿ 7 to 8 hours ಆಗುತ್ತೆ ಅನ್ಕೋತೀನಿ. ಇನ್ನು ನನಗೆ ಬ್ರೇಕ್ಫಾಸ್ಟ್ನೇ ಕೊಡಿಸಿಲ್ಲ. ಇವಾಗ ಟೈಮ್ 10:54 ಆಗಿದೆ. ಆಮೇಲೆ ಪ್ರಸಾದ ತಿಂದಿಲ್ಲ ನಾನು ಅಂತ ಹೇಳೋ. ಹೌದು ಕಣ, ನಿಂಗೆ ಗೊತ್ತಾಯ್ತು? ನಾನು ಪ್ರಸಾದನೂ ತಿಂದೆ, ಆದರೆ ಸ್ವಲ್ಪ ಖಾರ ಇದ್ದಿದ್ದರಿಂದ ಸ್ವಲ್ಪ ತಿನ್ನೋಕ್ಕಾಯ್ತು. ಸೊ ಇದು ನಾವು ಫ್ರೆಸ್ಕೋ ಸ್ಪೈಸಸ್ಗೆ ಬಂದ್ರಿ ಕೂರ್ಗಲ್ಲಿ. ಲೈಕ್ ಕಾಫಿ ಪೌಡರ್ ಅಥವಾ ಚಾಕ್ಲೇಟ್ಸ್ ಏನಾದರೂ ತೊಗೊಳ್ಳೋಣ ಅಂತ. ಸೊ ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡ, ಅದಾದಮೇಲೆ ಚಾಕ್ಲೇಟ್ಸ್ ತೊಗೊಂಡೆ. ನಾನು ಚಾಕ್ಲೇಟ್ಸ್ ಮತ್ತು ಸ್ವಲ್ಪ ಕಾಫಿ ಪೌಡರ್ ತೊಗೊಂಡೆ.
ಎಲ್ಲ ತೊಗೊಂಡಾದ್ಮೇಲೆ ನಾವು ಬಂದಿದ್ದೆ ಪೂಜಾರಿ ಫಿಶ್ ಲ್ಯಾಂಡಿಗೆ. ಬೆಳಿಗ್ಗೆಯಿಂದ ಊಟ ಮಾಡಿರಲಿಲ್ಲ, ಯಾಕಂದರೆ ಪ್ರಸಾದ ತಿಂದು ಹೊಟ್ಟೆ ತುಂಬಿತ್ತು. ಹಾಗಾಗಿ 3:30 ಆಗಿದ್ದರಿಂದ ಊಟಕ್ಕೆ ಅಂತ ಗಾಡಿ ನಿಲ್ಲಿಸಿದ್ರಿ. ಸೊ ಪೂಜಾರಿ ಫಿಶ್ ಲ್ಯಾಂಡಲ್ಲಿ ಸ್ಟಾರ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಬಟ್ ಬಿರಿಯಾನಿ ನಮ್ಗೆ ಅಷ್ಟಾಗಿ ಇಷ್ಟ ಆಗಲಿಲ್ಲ, ಸ್ವಲ್ಪ ಓವರ್ ಆಗಿ ಅನಿಸ್ತು. ಸೊ ಗಾಯ್ಸ್, ನಮ್ಮದು ಊಟ ಎಲ್ಲ ಆಯಿತು. ಈಗ ಇಲ್ಲಿಂದ ಹೊರಡ್ತಾ ಇದ್ದೀರಿ. ಸೊ ನೆಕ್ಸ್ಟ್ ಬ್ಯಾಂಗ್ಳೂರು ರೀಚ್ ಆಗಬೇಕು. ಗೈಸ್, ನಾನೀಗ ಜಸ್ಟ್ ಮನೆಗೆ ರೀಚ್ ಆದೆ. ಸೊ ನಾವು ಯಾಕೆ ಮನೆಗಾವು ದೇವಸ್ಥಾನಕ್ಕೆ ಹೋಗಿದ್ರಿ, ಅಲ್ಲಿ ಏನು ಮಾಡಿಸಿದ್ರಿ ಅಂತೆಲ್ಲ ಹೇಳ್ತೀನಿ. ನಮಗೆ ಎಲ್ಲೋ ಒಂದು ಕಡೆ ಲೈಫಲ್ಲಿ ಏನೋ ಸ್ಟಕ್ ಆಗಿದೆ ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ತುಂಬ ನೆಗೆಟಿವ್ ವೈಬ್ಸ್ ಕಾಡ್ತಾ ಇತ್ತು. ಅದೊಂದೇ ರೀಸನಿಗೋಸ್ಕರ ಹೋಗಿದ್ದು ನಾವು. ಸೊ ಅಲ್ಲಿ ಪೂಜೆ ಹೇಗೆ ಮಾಡ್ತಾರೆ ಅಂತಂದರೆ, ಸೊ ನೀವು ಫಸ್ಟು ಹೋಗಿದ ತಕ್ಷಣ 350 ಕೊಟ್ಟು ಒಂದು ಟಿಕೆಟ್ ತೊಗೊಬೇಕು, ಶತ್ರು ಸಂಹಾರ ಪೂಜೆದು ಅಂತ. ಆ ಟಿಕೆಟಲ್ಲಿ ನಿಮ್ಮದು ರಾಶಿ ಎಲ್ಲ ಕೇಳ್ತಾರೆ, ನಿಮ್ಮ ಹೆಸರು, ನಿಮ್ಮ ರಾಶಿ ಎಲ್ಲ ಕೇಳ್ತಾರೆ. ಅದನ್ನು ಕೊಟ್ಟಾದಮೇಲೆ ನೀವು ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದದ ಕೌಂಟ್ ಹತ್ರ ಬಂದು ನೀವು ಪ್ರಸಾದ ತೊಗೋಬೇಕಾಗತ್ತೆ. ಪ್ರಸಾದದಲ್ಲಿ 2 ಥರ ಇರುತ್ತೆ, ಒಂದು ವೆಜ್ ಮತ್ತು ಇನ್ನೊಂದು ನಾನ್ ವೆಜ್ಜು. ಬಟ್ ನೀವು ಈ ಪೂಜೆ ಮಾಡಿಸಿದ್ದೀರಾ ಅಂತ ಆ ರೆಸಿಪ್ಟ್ನ ಅವ್ರಿಗೆ ಕೊಟ್ಟಾಗ ಅವರೇ ನಿಮಗೆ 2 ಪ್ರಸಾದನೂ ಕೊಡ್ತಾರೆ. ಆ ಚಿಕನ್ ಪ್ರಸಾದ ತಿನ್ನೋದ್ರಿಂದ ನಿಮ್ಗೆ ಏನಪ್ಪ ಲಾಭ ಅಂತಂದರೆ, ನಿಮ್ಮ ಮೇಲೆ ಯಾವುದೇ ದೋಷ ಇದ್ದು ನೀವು ಆ ಚಿಕನ್ ಪ್ರಸಾದ ತಿಂದಾಗ ಆ ದೇವರ ಆಶೀರ್ವಾದ ನಿಮಗೆ ಸಿಗುತ್ತೆ ಅನ್ನೋ ಒಂದು ವಾಡಿಕೆ ಅಲ್ಲಿದೆ. ಈ ದೇವಸ್ಥಾನ ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ, ಮಡಾಯ್ ಅನ್ನೋ ಒಂದು ಊರಲ್ಲಿ ದಾರುಕ ಅನ್ನುವಂಥ ಒಬ್ಬ ರಾಕ್ಷಸ ಇರ್ತಾನೆ. ಅವನ್ನ ಸಂಹಾರ ಮಾಡೋಕ್ಕೋಸ್ಕರ ಆ, ಶಿವ ಬಂದು ಭಗವತಿನ ಸೃಷ್ಟಿ ಮಾಡ್ತಾನೆ. ಸೊ ಭಗವತಿ ಜೊತೆಗೆ ಸಪ್ತಮಾತೃಕೆಯರು ಸಹ ಭಗವತಿ ತಾಯಿಗೆ ಸಹಾಯ ಮಾಡ್ತಾರೆ, ದಾರುಕನ ಸಂಹಾರ ಮಾಡೋಕ್ಕೋಸ್ಕರ ಅಂತ. ಸೊ ದಾರುಕನ ಸಂಹಾರ ಮಾಡಾದ್ಮೇಲೆ ಭಗವತಿ ತಾಯಿಗೆ ಮಾಂಸಾಹಾರ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಅವರು ಮೊದಲು ರಾಜರಾಜೇಶ್ವರಿ ದೇವಸ್ಥಾನದಲ್ಲಿರೋದ್ರಿಂದ ಆ ದೇವಸ್ಥಾನದಲ್ಲಿ ಮಾಂಸಾಹಾರ ಮಾಡೋಕ್ಕಾಗಲ್ಲ ಅನ್ನೋ ಒಂದು ರೀಸನ್ಗೆ ಮಡಾಯಲ್ಲಿ ಭಗವತಿ ಬಂದು ಸೃಷ್ಟಿಯಾಗ್ತಾಳೆ. ಸೊ ಮಡಾಯಲ್ಲಿ ಭಗವತಿ ಬಂದಾದಮೇಲೆ ಅಲ್ಲಿ ಮಾಂಸಾಹಾರನ ತಯಾರು ಮಾಡಿ ದೇವಿಗೆ ತೃಪ್ತಿ ಕೊಡಿಸ್ತಾರೆ. ಸೊ ಅಲ್ಲಿಂದ ಶುರುವಾದ ಒಂದು ರೂಢಿಕೆ ಏನಂತಂದರೆ, ಅಲ್ಲಿ ಬಂದು ನೀವು ಪೂಜೆ ಮಾಡಿಸಿ ಯಾವುದೇ ಕಷ್ಟ ಕಾರ್ಪಣ್ಯ ದೃಷ್ಟಿ ದೋಷ ಏನೇ ಇದ್ರೂ ಆ ತಾಯಿ ಹತ್ರ ನೀವು ಬೇಡ್ಕೊಂಡಾಗ ಎಲ್ಲ ಸರಿ ಹೋಗುತ್ತೆ. ಅದಾದಮೇಲೆ ಆ ಪ್ರಸಾದ ತಿನ್ನಲೇಬೇಕು. ನಾವು ಆ್ಯಕ್ಚುಲಿ ನಮ್ಮದು ಪೂಜೆ ಎಲ್ಲ ನಿನ್ನೆ 7:45 ಆದ್ರೂ 9:30ವರೆಗೂ ಇದ್ದು ಪ್ರಸಾದ ತೊಗೊಂಡು ಬಂದ್ವಿ. ಬಿಕಾಸ್ ಆ ಪ್ರಸಾದ ತಿನ್ನೋದ್ರಿಂದ ನಿಮಗೆ ಅಷ್ಟೊಂದು ಪಾಸಿಟಿವ್ ವೈಬ್ ಸಿಗುತ್ತೆ ಅಂತ ಹೇಳ್ತಾರೆ. ಇನ್ನೂ ಒಂದೇನಂದರೆ, ಅಕಸ್ಮಾತ್ ಯಾರಿಗಾದರೂ ಮದುವೆ ಆಗಿಲ್ಲ ಅಂತಂದರೆ ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬರಬೇಕು. ಅಕಸ್ಮಾತ್ ಅವ್ರಿಗೇನಾದರೂ ಮದುವೆ ಸೆಟ್ ಆಯಿತು ಅಂತಂದರೆ, ಮದುವೆ ಆದಮೇಲೆ ಅವ್ರ ಗಂಡ ಹೆಂಡತಿ ಸಮೇತವಾಗಿ ಹೋಗಿ ತಾಯಿಗೆ ತಾಲಿ ಮತ್ತು ರೇಷ್ಮೆ ಸೀರೆ ಕೊಟ್ಬಿಟ್ಟು ಬರಬೇಕು. ಆಮೇಲೆ ನಾವು ಸೀರೆ ಏನು ಕೊಡ್ತಿರೋ ಆ ಸೀರೆಯಲ್ಲಿ ಬಾರ್ಡ್ರು ಇರಲೇಬೇಕು. ಸೊ ಪ್ಲೇನ್ ಸ್ಯಾರೀಸ್ನೆಲ್ಲ ದೇವ್ರಿಗೆ ಉಡ್ಸೋದಿಲ್ಲ. ಸೊ ಆ್ಯಕ್ಚುಲಿ ನನಗೂ ಮದುವೆ ಆಗಿಲ್ಲ, ಆದರೆ ನಾನು ನನಗೆ ಅಂತ ಏನೂ ಕೇಳ್ಕೊಂಡಿಲ್ಲ. ನಮ್ಮ ಅಪ್ಪ ಅಮ್ಮಗೆ ಒಂದೊಳ್ಳೆ ಅಳಿಯನ್ ಕೊಟ್ಬಿಡು ಅಂತ ಮಾತ್ರ ಕೇಳ್ಕೊಂಡು ಬಂದಿದ್ದೀನಿ ಅಷ್ಟೇ. ಸೊ ನನ್ನ ಪ್ರಕಾರ ನಾನು ಅಲ್ಲೋಗಿ ಅರ್ಥ ಮಾಡ್ಕೊಂಡಿದ್ದಿಷ್ಟು. ಅಕಸ್ಮಾತ್ ನಾನು ಹೇಳಿದ್ರದ್ರಲ್ಲಿ ಏನಾದರೂ ಅಲ್ಪ ಸ್ವಲ್ಪ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಅಕಸ್ಮಾತ್ ನಿಮಗೇನಾದರೂ ಅದ್ರ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಇದಾಗಿತ್ತು ನನ್ನ ಈ ದಿನದ ಮತ್ತು ಇಂದಿನ ದಿನದ ಡೈಲಿ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಅಷ್ಟೇ.